ಸ್ನೇಹಿತರೆ, ನೀವೇನಾದರೂ ಹೊಸದಾಗಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡ್ಕೊಂಡಿದ್ರಿ ಅಂತಂದರೆ, ಸೊ ಈ ತಪ್ಪುಗಳನ್ನು ನೀವು ಮಾಡೋದಕ್ಕೆ ಹೋಗಬೇಡಿ. ಅಂತಂದರೆ ಕೆಲವೊಂದು ಅಂದರೆ ಹೊಸ ಯೂಟ್ಯೂಬರ್ಸ್ ಅಂದರೆ ಹೊಸದಾಗಿ ಒಂದು ತಮ್ಮ ಚಾನಲ್ಗಳನ್ನ ಕ್ರಿಯೇಟ್ ಮಾಡಿಕೊಂಡು ಏನೇನೆಲ್ಲ ಮಿಸ್ಟೇಕ್ಸ್ ಮಾಡ್ತಾರೆ. ಈವನ್ ನಾನು ಕೂಡ ಮಿಸ್ಟೇಕ್ಸ್ಗಳನ್ನು ಮಾಡಿದ್ದೀನಿ. ಸೊ ಆ ಮಿಸ್ಟೇಕ್ಸ್ಗಳನ್ನು ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ. ಸೊ ಇದರಿಂದ ಏನಾಗುತ್ತಪ್ಪ ಅಂತಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಂತಂದರೆ ಆ ಏನು ಮಿಸ್ಟೇಕ್ಸು ಏನು ಅನ್ನೋದು ಕಂಪ್ಲೀಟ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವೀಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಮೊದಲಿಗೆ ಏನಂತಂದರೆ ನಾವು ನಮ್ಮ ಯೂಟ್ಯೂಬ್ ಕ್ರಿಯೇಟ್ ಮಾಡಬೇಕು ಅಂತಂದರೆ, ಚಾನಲ್ ಕ್ರಿಯೇಟ್ ಮಾಡಬೇಕಂದ್ರೆ ಜಿಮೇಲ್ ಅಕೌಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಜಿಮೇಲ್ ಏನಾಗಿರಬೇಕಪ್ಪ ಅಂದರೆ 2 ಸ್ಟೆಪ್ ವೆರಿಫಿಕೇಷನ್ ಕಂಪ್ಲೀಟಾಗಿ ಆಗಿರಬೇಕು. ಸೊ 2 ಸ್ಟೆಪ್ ವೆರಿಫಿಕೇಷನ್ ಕಂಪ್ಲೀಟಾಗಿ ಕ್ರಿಯೇಟ್ ಮಾಡಿಕೊಂಡು, ಅಂದರೆ ಅದನ್ನು ನೀವು ವೆರಿಫೈ ಮಾಡಿರಲೇಬೇಕು, ಅದನ್ನು ಮಾಡ್ಕೊಳ್ಳಿ ಕೂಡ. ಸೊ ಇದೊಂದು ಏನಂತಂದರೆ ಫಸ್ಟ್ ಒಂದು ಮಿಸ್ಟೇಕ್ಸು ನಾವೆಲ್ಲರೂ ಮಾಡ್ತೀವಿ. ಸೊ ಲಾಸ್ಟ್ಗೆ ಹೋಗಿಬಿಟ್ಟು ಏನು ಮಾಡ್ತೀವಪ್ಪ ಅಂತಂದರೆ, ಮಾನಿಟೈಸೇಷನ್ ಟೈಮಲ್ಲಿ ನಾವು 2 ಸ್ಟೆಪ್ ವೆರಿಫಿಕೇಷನ್ನ ಪ್ಲ್ಯಾನ್ ಮಾಡ್ತೀವಿ. ಸೊ ಆವಾಗ ಮಾಡೋದಕ್ಕೆ ಇದು ಮಾಡ್ತೀವಿ. ಬಟ್ ಆವಾಗ ಮಾಡೋದಲ್ಲ. ನೀವು ಸ್ಟಾರ್ಟಿಂಗಲ್ಲೇ 2 ಸ್ಟೆಪ್ ವೆರಿಫಿಕೇಷನ್ನ ಮಾಡಿಕೊಂಡು ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಥವಾ ಜಿಮೇಲ್ ಅಕೌಂಟನ್ನು ಏನು ಮಾಡ್ಕೊಂಡಿರ್ಬೇಕು, ಸೆಕ್ಯೂರಾಗಿ ಇಟ್ಕೊಂಡಿರ್ಬೇಕು. ಸೊ ನೆಕ್ಸ್ಟು ಸೆಕೆಂಡ್, ನಾವು ಯೂಟ್ಯೂಬಲ್ಲಿ ಕ್ರಿಯೇಟ್ ಮಾಡ್ಕೋತೀವಿ, ವೀಡಿಯೋಸ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತೀವಿ. ಸೊ ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಒಂದು ವಿಡಿಯೋ ಕರೆಕ್ಟಾಗಿದೆಯಾ, ಸೊ ನಮ್ಮ ಒಂದು ವೀಡಿಯೋನ ಕಂಪ್ಲೀಟಾಗಿ ನಾವೇ ಮೊದಲು ನೋಡಬೇಕು. ಸೊ ಯಾವ ಥರ ಇದೆ, ನಮ್ಮ ಒಂದು ವೀಡಿಯೋ ನಮಗೇನೆ ಮೊದಲಿಗೆ ಇಷ್ಟ ಆಗಬೇಕು. ಸೊ ನಮಗೆ ಇಷ್ಟ ಆಯ್ತು ಅಂದರೆ ಆಮೇಲೆ ಅಪ್ಲೋಡ್ಗೆ ಹೋಗೋಣ. ಸೊ ಅಪ್ಲೋಡ್ಗೆ ಹೋಗಿ ಆದಮೇಲೆ ಟೈಟಲ್, ಡಿಸ್ಕ್ರಿಪ್ಷನ್, ಸೊ ತಮ್ನೇಲ್ ಹಾಕ್ತೀವಿ. ತಮ್ನೇಲ್ ಹಾಕಿದ್ಮೇಲೆ ಟ್ಯಾಗ್ಸ್ ಹಾಕ್ತೀವಿ. ಏನೇನು ಸೆಟ್ಟಿಂಗ್ಸ್ ಇದೆ ಮೇನ್ ಅದನ್ನು ಸೆಟ್ಟಿಂಗ್ಸನ್ನು ಕ್ರಿಯೇಟ್ ಮಾಡಿಕೊಂಡು ಏನು ಮಾಡ್ತೀವಿ, ಅಪ್ಲೋಡ್ ಮಾಡ್ತೀವಿ. ಸೊ ಡೈರೆಕ್ಟಾಗಿ ಪಬ್ಲಿಷ್ ಮಾಡೋಕ್ಕಿಂತ ಮುಂಚೆ ಮೊದಲು ನಾವೇನು ಮಾಡಬೇಕಪ್ಪ ಅಂತಂದರೆ, ಅನ್ಲಿಸ್ಟಲ್ಲಿ ನಮ್ಮ ಒಂದು ವೀಡಿಯೋನ ಅಪ್ಲೋಡ್ ಮಾಡಬೇಕು. ಅಂತಂದರೆ ಎಲ್ಲ ಕಂಪ್ಲೀಟಾಗಿ ಡೀಟೇಲಾಗಿ ಹಾಕ್ಬಿಟ್ಟು ಅನ್ಲಿಸ್ಟಲ್ಲಿ ಅಪ್ಲೋಡ್ ಮಾಡಿ. ಸೊ ಅನ್ಲಿಸ್ಟಲ್ಲಿ ಅಪ್ಲೋಡ್ ಆದ ಮೇಲೆ ಅದೇನಪ್ಪ ಅಂತಂದರೆ ಪ್ರೊಸೆಸಿಂಗ್ಗೆ ಟೈಮ್ ತೊಗೊಳುತ್ತೆ. ಸೊ ನಿಮಗೆ ಗೊತ್ತಿದೆ, ನೀವು ಡೈರೆಕ್ಟಾಗಿ ಪಬ್ಲಿಷ್ ಮಾಡಿದ್ರಪ್ಪ ಅಂತಂದ್ರೂ ಕೂಡ ಅದು ಪ್ರೊಸೆಸಿಂಗ್ ಟೈಮ್ ತೊಗೊಳುತ್ತೆ. ಇನ್ ಕೇಸ್ ಏನಾದರೂ ಆ ವಿಡಿಯೋದಲ್ಲಿ ಯೂಟ್ಯೂಬ್ ಟರ್ಮ್ಸ್ ಆ್ಯಂಡ್ ಪಾಲಿಸೀಸ್ ಏನಿರುತ್ತಲ್ಲ, ಸೊ ಅದ್ರದ್ದು ರಿಲೇಟೆಡಾಗಿ ಏನಾದರೂ ವೈಲೆನ್ಸ್ ಇತ್ತಪ್ಪ ಅಂತಂದರೆ ಅಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ, ಕಾಪಿರೈಟ್ ಬರ್ಬೋದು. ಸೊ ಇದೆಲ್ಲ ನಮಗೆ ಗೊತ್ತಾಗ್ಬಿಡುತ್ತೆ. ಸೊ ಅನ್ಲಿಸ್ಟಲ್ಲಿ ಇತ್ತದಪ್ಪ ಅಂದರೆ ಯಾವುದೇ ರೀತಿಯಾದ ಒಂದು ಪ್ರಾಬ್ಲಮ್ ಬರಲ್ಲ ನಮ್ಮ ಚಾನಲ್ಗೆ. ಸೊ ನೆಕ್ಸ್ಟು ಮೂರನೇ ಪಾಯಿಂಟ್ ಏನಪ್ಪ ಅಂತಂದರೆ, ನಾವು ಹಾಕಿ ಆದ ಮೇಲೆ ವ್ಯೂಸೇ ಬರಲ್ಲ. ಸೊ ಸ್ಟಾರ್ಟಿಂಗಲ್ಲಿ ಯಾವುದೇ ಒಂದು ಯೂಟ್ಯೂಬ್ ಚಾನಲನ್ನು ತೊಗೊಳ್ಳಿ, ಯಾವುದೇ ಕಾರಣಕ್ಕೂ ವ್ಯೂಸ್ ಬರಲ್ಲ. ಸೊ ಅದಕ್ಕೆ ಆವಾಗ ನಾವೇನು ಮಾಡ್ತೇವೆ, ನಮ್ಮ ವೀಡಿಯೋಸನ್ನು ನಾವೇ ನೋಡೋದಕ್ಕೆ ಹೋಗ್ಬಿಡ್ತೀವಿ. ಸೊ ಇದನ್ನು ಕೂಡ ನೀವು ಮಾಡೋದಕ್ಕೆ ಹೋಗಬೇಡಿ. ಸೊ ನಿಮ್ಮ ವೀಡಿಯೋಸನ್ನು ನೀವೇ ನೋಡೋದ್ರಿಂದ ಏನಾಗುತ್ತೆ, ಯಾವುದೇ ಕಾರಣಕ್ಕೂ ವಾಚ್ ಟೈಮ್ ಕಂಪ್ಲೀಟ್ ಆಗಲ್ಲ. ಸೊ ವಾಚ್ ಟೈಮ್ ಕಂಪ್ಲೀಟ್ ಆಗಬೇಕು ಅಂತಂದರೆ ಪಬ್ಲಿಕ್ ವಾಚ್ ಅವರ್ಸೇ ಬರಬೇಕು. ಸೊ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನಿಮ್ಮ ವೀಡಿಯೋಸನ್ನು ನೀವೇ ನೋಡೋದಕ್ಕೆ ಹೋಗಬೇಡಿ. ಸೊ ಇದು ಏನಪ್ಪ ಅಂತಂದರೆ ಒಂದು ಮೂರನೇ ಪಾಯಿಂಟ್ಸ್. ಸೊ ಇದೇನಪ್ಪ ಅಂತಂದರೆ ಸಿಂಪಲ್ ಒಂದು ಮಿಸ್ಟೇಕ್ಸ್ಗಳನ್ನು ನಾವು ಮಾಡ್ತಾ ಇರ್ತೀವಿ. ಸೊ ಈ ಮಿಸ್ಟೇಕ್ಸ್ಗಳನ್ನು ನಾವು ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗಬಾರ್ದು. ಸೊ ಇದರಿಂದ ಏನಾಗುತ್ತಪ್ಪ ಅಂತಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸೆಕ್ಯೂರ್ ಆಗಿರುತ್ತೆ ಮತ್ತು ಕರೆಕ್ಟಾಗಿ ರನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಷ್ಟು ಇವತ್ತಿನ ವೀಡಿಯೋ. ಸ್ನೇಹಿತರೆ, ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.